ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮಹಾಗೌಡ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರಾ, ಬೈ ಅಟ್ NE69 ಅಂತ ಹೇಳಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ನನ್ನ ಫ್ರೆಂಡು ಹೊರಗಡೆ ಏನಾದರೂ ತಿನ್ಲಿಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬೈ ಅಟ್ NE69 ಅಂತ ಒಂದು ಶಾಪ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನೆಲ್ಲ ಸಿಗುತ್ತೆ ಆ್ಯಂಡ್ ನಾವು ಏನೆಲ್ಲ ತಿಂತೀವಿ ಅನ್ನೋದನ್ನು ನಿಮ್ಮ ಹತ್ರ ಒಂದು ಸಣ್ಣದಾಗಿ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ನಾನು 5:30ಗೆಲ್ಲ ಅವಳ ಮನೆಗೆ ಬಂದೆ. ಬಟ್ ಅವಳ ವರ್ಕು ಲಾಗೌಟ್ ಆಗೋದು 7 o'clockಗೆ. ಅವಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು. ಸೊ ಇನ್ನು 7 o'clockವರೆಗೂ ಅವಳ ಒಂದು ವರ್ಕ್ ಮುಗಿಯೋವರೆಗೂ ನಾನು ವೆಯ್ಟ್ ಮಾಡಲೇಬೇಕು. ಸೊ ಓಕೆ, ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟು ಬೇಗ ಆಗುತ್ತೋ 7 o'clock ಅಂತ ಹೇಳಿ ಅವಳ ಪಾಪು ಇತ್ತು, ಅಂದರೆ ನನ್ನ ಸೊಸೆ ಜೊತೆ ಆಟ ಆಡಿಕೊಂಡು ಹಾಗೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೈನಲಿ 7 o'clock ಅಂತೂ ಆಯಿತು. 7 o'clock ಆದಮೇಲೆ ಅವಳು ಲಾಗೌಟ್ ಆಗಿ ಫ್ರೆಶ್ ಅಪ್ ಆಗಿ ಅವಳು ಸಹ ರೆಡಿ ಆದಳು. ಆ್ಯಂಡ್ ನಾವು ಸಹ ಆಟೋ ಬುಕ್ ಮಾಡಿದ್ವಿ. ಆಟೋ ಬುಕ್ ಮಾಡಿಕೊಂಡು ನಾವು ಆ ಲೊಕೇಶನ್ನಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಅಣ್ಣ ಸಹ ಬಂದಿದ್ದರು. ಆ್ಯಂಡ್ ನಾನು, ನನ್ನ ಫ್ರೆಂಡು, ನನ್ನ ಸೊಸೆ, ನನ್ನ ಮಗಳು ಆ್ಯಂಡ್ ಅಣ್ಣ, ನಾವಿಷ್ಟು ಜನ ಬಂದಿದ್ದು ಬೈ NE at 69 ಅಂತ. ಈ ಪ್ಲೇಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಸೊ ನೀವು ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವಾಗ ನಾವು ಒಳಗಡೆ ಬಂದ್ವಿ. ಒಳಗಡೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬಟ್ ಇಲ್ಲಿಗೆ ನಾನು ಬಂದಿರೋದು ಫಸ್ಟ್ ಟೈಮು. ನನ್ನ ಫ್ರೆಂಡು ಇದಕ್ಕೆ ಬಿಫೋರ್ ಒಂದ್ಸಲ ಬಂದಿದ್ಲು. ಎಕ್ಸ್ಪೆಷಲಿ ನಾವು ಇಲ್ಲಿ ವೈಟ್ ಪಾಸ್ತಾ ತಿನ್ನೋಣ ಅಂತ ಹೇಳಿ ಬಂದಿದ್ದು. ನಾನು ಸಹ ತಿಂದು ತುಂಬ ದಿನ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಬಂದಾಗ ಸ್ವಲ್ಪ ಸಿಲಿಂಡರ್ದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ವೈಟ್ ಪಾಸ್ತಾ ಅವೈಲಬಲ್ ಇಲ್ಲ ಅಂತ ಹೇಳಿದ್ಲು. ಸೊ ಈ ಟೈಮು ನೋಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಆ್ಯಂಡ್ ನಾನು ಸಹ ತಿಂದು ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೆನ್ಯೂ ಸಹ ಬಂತು. ಮೆನ್ಯೂವಲ್ಲಿ ನೋಡ್ತಾ ಇದ್ದೀರಾ ಅಲ್ಲ, ಇಲ್ಲಿ ನಿಮಗೆ ಏನೇ ತೊಗೊಂಡ್ರು 69 ಆ್ಯಂಡ್ 99, 79 ಇರುತ್ತೆ. ಬಟ್ 99 ಸ್ಟಾರ್ಟರ್ಸ್ ಇರಲಿಲ್ಲ ಅಲ್ಲಿ. ಸೊ ಮೇಯ್ನ್ಲಿ ನಾನು ಹೇಳಿದ್ನಲ್ಲ, ನಾವು ಅಲ್ಲಿ ವೈಟ್ ಪಾಸ್ತಾ ತಿನ್ನೋಕ್ಕೆ ಅಂತ ಹೋಗಿದ್ದು. ಸೊ ಫಸ್ಟು ನಾವು ಆರ್ಡ್ರ್ ಮಾಡಿದ್ದು ವೈಟ್ ಪಾಸ್ತಾ. ಆಮೇಲೆ ಅದನ್ನು ತಿಂದು ಬೇರೆ ಏನು ಬೇಕು ಆಮೇಲೆ ನೋಡೋಣ ಅಂತ ಹೇಳಿ ಆರ್ಡರ್ ಕೊಟ್ವಿ. ಸೊ ಆರ್ಡರ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಅಂತೂ ಇಂತೂ ನಾವು ಆರ್ಡರ್ ಮಾಡಿದ್ದು ವೈಟ್ ಪಾಸ್ತಾ ಬಂತು. ನನಗಂತೂ ಹೇಳಿದ್ನಲ್ಲ, ತುಂಬ ದಿನದಿಂದ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು ಆಸೆ ಈಡೇರಿತು. ಮನಸಾರ ಅದನ್ನು ತಿಂದೆ, ಖುಷಿ ಆಯಿತು ನನಗಂತೂ. ಅದರ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ನೆಕ್ಸ್ಟ್ DBC. ಬಟ್ ಇದು ಒರಿಜಿನಲ್ DBC ಅಲ್ಲ. ಟೇಸ್ಟ್ ಓಕೆ ಆಗಿತ್ತು ಇದು ಮಾತ್ರ. ಫೈನಲಿ ನಾವು ಎಲ್ಲ ತಿಂದಾದಮೇಲೆ ನಮಗೆ ಸಮಾಧಾನ ಆಗಬೇಕು ಅಂದರೆ ಜ್ಯೂಸ್ ಇಲ್ಲ ಅಂದರೆ ಐಸ್ ಕ್ರೀಮ್, ಈ ಥರದ್ದು ಏನಾದರೂ ತಿಂದ್ರೇ ಅಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಸೊ ಫೈನಲಾಗಿ ಆರ್ಡರ್ ಮಾಡಿದ್ದು ಮಾಕ್ಟೈಲ್. ಸೊ ಇಷ್ಟೇ ನಾವು ತಿಂದಿದ್ದು. ಬಿಕಾಸು ನಾವು ಹೋಗಿರೋದು ನೈಟ್ ಅಲ್ವಾ. ನೈಟ್ ಟೈಮಲ್ಲಿ ತುಂಬ ಜಂಕ್ ಫುಡ್ಸ್ ಎಲ್ಲ ತಿಂದರೆ ಅದು ಡೈಜೆಷನ್ ಆಗೋಲ್ಲ ಅಂತ ಹೇಳಿ ಜಾಸ್ತಿ ಏನೂ ತೊಗೊಂಡಿಲ್ಲ. ಎಲ್ಲನೂ ತಿಂದು ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ನೀವು ಎಲ್ಲರೂ ನೋಡಿದ್ರಿ ಅಲ್ವಾ. ಸೊ ಈ ಲೊಕೇಶನು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ, ಇದು ಲೊಕೇಟ್ ಆಗಿರೋದು ಕಲ್ಯಾಣ ನಗರ ಹತ್ರ ಇರೋ ಮೂಡಲ್ಪಾಳ್ಯದಲ್ಲಿ. ಮೂಡಲ್ಪಾಳ್ಯ ಅಲ್ಲಿ ಇರೋರು ಎಲ್ಲರಿಗೂ ಈ ಒಂದು ಪ್ಲೇಸ್ ಗೊತ್ತಿರುತ್ತೆ ಅಂದ್ಕೊತೀನಿ. ಮೂಡಲ್ಪಾಳ್ಯ ಸರ್ಕಲಿಂದ ಬ್ಯಾಕ್ ಸೈಡೇ ಇದು ಇರೋದು. ಸೊ ನೀವು ಇದನ್ನು ಗೂಗಲ್ ಮಾಡಿದ್ರೂ ಸಹ ನಿಮಗೆ ಗೂಗಲಲ್ಲಿ ಸಹ ಇದ್ರ ಲೊಕೇಶನ್ ನಿಮಗೆ ಸಿಗುತ್ತೆ. ಸೊ ಯಾರೆಲ್ಲ ಇನ್ನೂ ಹೋಗಿ ಟ್ರೈ ಮಾಡಿಲ್ಲ, ಸೊ ಪ್ರತಿಯೊಬ್ಬರು ಹೋಗಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಟ್ ಬ್ಯಾಡ್, ಎಲ್ಲ ಸ್ಟಾರ್ಟರ್ಸು ತುಂಬ ಚೆನ್ನಾಗಿತ್ತು. DBC ಒಂದು ನಾವು ಒರಿಜಿನಲ್ ಪೋಲಾರ್ ಬಿಯರಲ್ಲಿ ಏನು DBC ತಿಂತೀವಿ ಆ ಥರ ಟೇಸ್ಟ್ ಇರಲಿಲ್ಲ. ಓಕೆ ಆಗಿತ್ತು. ಅದು ಬಿಟ್ಟು ಇನ್ನು ಮಿಕ್ಕಿದ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹೋಗಿ ನೀವು ಎಲ್ಲ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವ್ಲಾಗು ಎಲ್ಲರಿಗೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಪಕ್ಕದಲ್ಲೇ ನೀವು ಸ್ವೈಪ್ ಮಾಡಿದರೆ ಹೈಪ್ ಪಾಯಿಂಟ್ಸ್ ಇರುತ್ತೆ. ಸೊ ಪ್ಲೀಸ್ ಯಾರು ಮರಿದಂಗೆ ನನಗೆ ಹೈಪ್ ಪಾಯಿಂಟ್ಸ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.